ಎಲ್ಲ ಪೂಜ್ಯರಿಗೆ ನಮಸ್ಕಾರ. ನನ್ನ ಹೆಸರು ಆರ್ ಡಿ ರವೀಂದ್ರ ಅಂತೇಳಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಲೋಕನಾಥಪುರ ಕೊಪ್ಪ ತಾಲೂಕು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆದಮೇಲೆ ನಿಮ್ಮೊಂದಿಗೆ ಇವತ್ತು ಒಂದೆರಡು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ನಿಮ್ಮೆದುರಿಗೆ ಬಂದಿದ್ದೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ 2020-2020 ಅಡಿಗಳಿಗೆ ಕಲಿಕಾ ಫಲಗಳು ಮತ್ತು ಆ ಕಲಿಕಾ ಫಲಗಳ ಆಧಾರದಲ್ಲಿ ತರಗತಿ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಅನೇಕ ವಿಡಿಯೋಗಳನ್ನು ತಾವು ಗಮನಿಸಿರೋ ಸಾಧ್ಯತೆ ಇದೆ. ಇದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ತಾವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಪೂರ್ವ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಇವೆಲ್ಲದರ ಬಗ್ಗೆ ನಮಗೆ ಒಂದು ಅರಿವು ಇದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಡಿಗಡೆ 1 ಮತ್ತು 2ನೇ ತರಗತಿಯ ಶಿಕ್ಷಣ ಹೇಗಿದೆ, ಯಾವ ರೀತಿ ಅದು ವಿಶ್ಲೇಷಣೆಯನ್ನು ಮಾಡುತ್ತೆ, ಅದಕ್ಕೆ ಯಾವ ರೀತಿಯ ಒತ್ತನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಶೈಕ್ಷಣಿಕ ವ್ಯಾಪ್ತಿಯನ್ನು ನೋಡಿದರೆ ಶಿಕ್ಷಣದ ಮಹತ್ವ ಹೆಚ್ಚಾಗ್ತಾ ಇದ್ದಾಗೆ ಅದರ ವ್ಯಾಪ್ತಿ ಮತ್ತು ವಿಸ್ತಾರ ಬದಲಾಗ್ತಾ ಹೋಗ್ತಿರ್ತಕ್ಕಂಥದ್ದು ನಾವು ಕಾಲಘಟ್ಟಗಳಲ್ಲಿ ನೋಡ್ತಾ ಬಂದಿದ್ದೀವಿ. 6ರಿಂದ 8 ವರ್ಷದ ಮಕ್ಕಳಿಗೆ ಸುಶಿಕ್ಷಣ ನೀಡುವತ್ತ ಗಮನ ಹರಿಸಬೇಕಾಗಿರೋದು ಇಂದಿನ ಅತ್ಯಂತ ಪ್ರಮುಖ ಅಂಶ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಯಾಕಂದರೆ ಇದು ಬುನಾದಿ. ಇಲ್ಲಿ ಸದೃಢವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿದರೆ, ಸದೃಢವಾಗಿರ್ತಕ್ಕಂಥ ತಳಪಾಯವನ್ನು ಹಾಕಿದರೆ ಮುಂದಿನ ಹಂತದ ಕಟ್ಟಡವನ್ನು ಕಟ್ಟಲಿಕ್ಕೆ ಸುಲಭ ಆಗುತ್ತೆ. ಶಿಕ್ಷಣ ಅಂತಕ್ಕಂಥ ಕಟ್ಟಡ ದೃಢವಾಗಿ ನಿಲ್ಲಬೇಕು ಅಂತಂದರೆ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಹಾಕ್ತಕ್ಕಂಥ ಬುನಾದಿ ಬಹಳ ಮುಖ್ಯ ಆಗ್ತದೆ. ಬಾಲ್ಯದ ಅವಧಿಯ ಈ ಶಿಕ್ಷಣ ಮಕ್ಕಳ ಉಜ್ವಲ ಭವಿಷ್ಯದ ತಳಹದಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಲಿಕೆಯ ನಿರಂತರ ಪ್ರಕ್ರಿಯೆ ಅಂತಕ್ಕಂಥದ್ದು ನೀವೆಲ್ಲ ಒಪ್ಕೊಂಡಿರ್ತಕ್ಕಂಥದ್ದು, ನಾವೆಲ್ಲ ನೋಡಿರ್ತಕ್ಕಂಥದ್ದು. ಮಕ್ಕಳು ಯೋಚಿಸ್ತಕ್ಕಂಥ, ಅನುಭವಿಸ್ತಕ್ಕಂಥ ಮತ್ತು ಪ್ರತಿಕ್ರಿಯಿಸ್ತಕ್ಕಂಥದ್ದನ್ನು ಸತತವಾಗಿ ಮಾಡ್ತಾ ಈ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ. ನೀವು ಕಲಿಬೇಕು ಅಂತ ಹೇಳಿ ಅಥವಾ ಹೇಳದೇ ಇರಿ, ಆ ಮಗು ತನ್ನಂತಾನೆ ಹುಟ್ಟಿನಿಂದ ಸಾಯುವವರೆಗೆ ನಾವು ಕಲಿತಾ ಹೋಗ್ತೀವಿ. ಆಯಾ ಹಂತದಲ್ಲಿ ಏನೆಲ್ಲ ಕಲಿಬೇಕು ಅಂತ ಸಮಾಜ ನಿರೀಕ್ಷೆ ಮಾಡುತ್ತೆ ಅಥವಾ ನಮ್ಮ ವಿಜ್ಞಾನ ಅಥವಾ ಇನ್ನೊಂದು ಶಾರೀರಿಕ ವಿಜ್ಞಾನ ಏನು ಹೇಳುತ್ತೆ ಅದನ್ನು ನಾವು ಆಯಾ ವರ್ಷಕ್ಕೆ ತಕ್ಕಾಗಿ ಮಾಡ್ತಾ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ದಿಸೆಯಲ್ಲಿ ನಮ್ಮೆಲ್ಲ ಆಲೋಚನೆ ಅಭಿವ್ಯಕ್ತಿಗಳಿಗೆ ಮಾಧ್ಯಮವಾಗಿರ್ತಕ್ಕಂಥ ಒಪ್ಪಿತ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನೇ ಸಾಮಾನ್ಯವಾಗಿ ನಾವು ಭಾಷೆ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಮಕ್ಕಳ ಭಾಷೆಯ ಬಹುಮುಖಿ ಕಲಿಕೆಗೆ ಹೆಚ್ಚು ಒತ್ತನ್ನು ನೀಡುತ್ತೆ. ಯಾಕಂದರೆ ಈ ಭಾಷೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಊಟದ ತಟ್ಟೆ ಇದ್ದಾಗೆ. ಆ ತಟ್ಟೆಯಲ್ಲಿ ನಾವು ಏನೆಲ್ಲ ಪದಾರ್ಥಗಳನ್ನು ಹಾಕಿ ಊಟವನ್ನು ಮಾಡ್ತೀವಿ, ಅದು ಪಲ್ಯ ಇರ್ಬೋದು, ಅನ್ನ ಇರ್ಬೋದು, ಸಾರು ಇರ್ಬೋದು, ಇತ್ಯಾದಿ ಏನೆಲ್ಲ ಇರ್ಬೋದು. ಆದರೆ ಆ ತಟ್ಟೆ ಹಾಗೇ ಇರುತ್ತೆ. ಅದೇ ರೀತಿಯಲ್ಲಿ ಈ ಭಾಷೆ ಅಂತಕ್ಕಂಥದ್ದನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ, ತಟ್ಟೆ ಚೆನ್ನಾಗಿದ್ದರೆ ಊಟ ಚೆನ್ನಾಗಿ ಮಾಡ್ಬೋದಲ್ಲ ಅಲ್ಲಿ. ಹಾಗೆಯೇ ಇಲ್ಲಿ ಭಾಷೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ಕಲ್ತಿದ್ರೆ ಅದರ ಮೂಲಕ ಅದು ಪರಿಸರ ಶಿಕ್ಷಣ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಷಯಗಳಿರ್ಬೋದು, ಅವೆಲ್ಲವನ್ನ ಕಲೀಲಿಕ್ಕೆ ಸುಲಭ ಆಗ್ತದೆ ಅಂತ. ಹಾಗಾಗಿ ನಮ್ಮ ಭಾಷಾ ಕಲಿಕೆ ಎಷ್ಟು ಉನ್ನತ ಮಟ್ಟಕ್ಕೆ ತಲುಪುತ್ತೋ ಅಷ್ಟು ಉನ್ನತ ಮಟ್ಟಕ್ಕೆ ಇತರ ವಿಷಯಗಳ ಕಲಿಕೆಯು ತಲುಪುತ್ತೆ. ಒಂದು ಭಾಷೆಯನ್ನು ಪರಿಣಾಮಕಾರಿಯಾಗಿ ಕಲಿಯುವುದೇ ಕಲಿಕೆಯ ತಳಹದಿಯಾಗಿದೆ ಅಂತೇಳಿ ತಿಳಿದವರು ಹೇಳ್ತಾರೆ. ಭಾಷೆಯ ಸ್ವಭಾವ ಒಂದೇ ಎನಿಸಿದರೂ ಸಹ ಅದು ಪ್ರಕಟಗೊಳ್ತಕ್ಕಂಥ ಸ್ವರೂಪ ಇದೆಯಲ್ಲ, ಅದು ಮಾತು ಮತ್ತು ಬರಹದ ರೂಪದಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೀವಿ. ಮಾತು ಮಗುವಿನ ಭಾಷಾ ಕಲಿಕೆಯ ಆರಂಭವಾದರೂ ಬರೆಹ ಅದರ ಉನ್ನತಿಯ ಸಂಕೇತ ಆಗಿದೆ. ಯಾಕೆಂದರೆ ಭಾಷೆಯನ್ನು ನಾವು ಕಲಿಯೋದು ಹೇಗೆ? ಆಲಿಸೋದ್ರ ಮುಖಾಂತರ ಕಲಿತೀವಿ. ಆಲಿಸೋದ್ರ ನಂತರ ಮಾತನಾಡೋದನ್ನು ಅಭ್ಯಾಸ ಮಾಡ್ತೀವಿ. ಮಾತನಾಡಿದ ನಂತರ ಓದೋದು ಪ್ರಾರಂಭ ಆಗುತ್ತೆ. ಓದಿನ ನಂತರ ಅಂತಿಮವಾಗಿ ನಾವು ಬರಹಕ್ಕೆ ಬರ್ತೀವಿ. ಮಗುವಿನ ಭಾಷಾ ಕಲಿಕೆಯು ಸುತ್ತಮುತ್ತಲು ನಡೆಯುವ ಔಪಚಾರಿಕ ಮತ್ತು ಅನೌಪಚಾರಿಕ ಸನ್ನಿವೇಶ, ಘಟನೆ, ಪ್ರಕ್ರಿಯೆಗಳ ಮೇಲೆ ಅವಲಂಬಿತವಾಗಿರ್ತದೆ. ಯಾಕೆಂದರೆ ಒಂದು ಭಾಷೆಯನ್ನು ಕಲೀಲಿಕ್ಕೆ ಒಂದು ವಾತಾವರಣ ಬೇಕು, ಒಂದು ಪರಿಸರ ಬೇಕು. ಆ ಪರಿಸರದಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತಾರೆ, ಅದು ಕುಟುಂಬ ಇರ್ಬೋದು, ನೆರೆಹೊರೆ ಇರ್ಬೋದು. ಕುಟುಂಬದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಮಾತೃಭಾಷೆಯಾಗಿ ನಾನು ಕಲಿತ್ರೆ, ನೆರೆಹೊರೆಯ ಭಾಷೆಯನ್ನು ನಾನು ಪೂರಕ ಭಾಷೆಯಾಗಿ ಕಲಿತಾ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ. ಉದಾಹರಣೆ ಹೇಳಬೇಕು ಅಂದರೆ ಕರಾವಳಿ ಪ್ರದೇಶದಲ್ಲಿ ತುಳು ಭಾಷೆ ಕನ್ನಡದ ಭಾಷೆ ಜೊತೆ ಇರತಕ್ಕಂಥದ್ದು, ಗಡಿನಾಡಿನಲ್ಲಿ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡದ ಜೊತೆಯಲ್ಲಿ ಕಲಿತಾ ಇರ್ತಕ್ಕಂಥದ್ದು, ಅಥವಾ ಎರಡು ಪ್ರಭಾವ ಬೀರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಿಂದ ಶಾಲೆ ಎಂಬ ನಿರ್ದಿಷ್ಟ ಕಲಿಕಾ ಚೌಕಟ್ಟಿಗೆ ಮಕ್ಕಳನ್ನು ಹೊಂದಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ರೀತಿಯ ಸವಾಲು. ಯಾಕೆಂದರೆ ಮಗು ಸ್ವಚ್ಛಂದ ಪರಿಸರದಲ್ಲಿ ಮನೆಯಲ್ಲಿರುತ್ತೆ, ಅಲ್ಲಿಂದ ವಾಪಸ್ ಶಾಲೆಗೆ ಬಂದಾಗ ಒಂದು ಚೌಕಟ್ಟಿನ ಒಳಗೆ ಆ ಮಗು ಏನಿ ಅನ್ನುವಂತಹ ಭಾವನೆ ಬರುತ್ತೆ. ಆ ಭಾವನೆ ಬರದೇ ಇದ್ದಾಗೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಮಕ್ಕಳ ಸೃಜನಶೀಲ ತೊಡಗಿಸಿಕೊಳ್ಳುವಿಕೆಗೆ ಅವಕಾಶ ನೀಡುವುದರ ಜೊತೆಗೆ ಆಕರ್ಷಕ ವಿಧಾನ, ಸೌಲಭ್ಯ, ಸೌಕರ್ಯಗಳ ಮೂಲಕ ಔಪಚಾರಿಕ ಕಲಿಕೆಗೆ ಒಳಪಡಿಸ್ತಕ್ಕಂಥದ್ದು ಅಂದರೆ ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದರೆ ಇದಕ್ಕೊಂದು ಪಠ್ಯಕ್ರಮ ಬೇಕು. ಆ ಪಠ್ಯಕ್ರಮ ಹೇಗೆಲ್ಲ ಇದ್ರೆ ಚಂದ?
ತಮಗೆಲ್ಲ ಗೊತ್ತಿದೆ, ಪಠ್ಯಕ್ರಮವನ್ನು NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳಿ ರಾಷ್ಟ್ರ ಹಂತದಲ್ಲಿ ಸಿದ್ಧ ಆಗ್ತಾ ಇತ್ತು. ಆ ನಂತರ ರಾಜ್ಯ ಹಂತದಲ್ಲಿ ಪಠ್ಯಕ್ರಮ ಆ ರಾಜ್ಯಕ್ಕೆ ತಕ್ಕಾಗಿ ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ನಿರ್ಧಾರ ಮಾಡಲಾಗ್ತಾ ಇತ್ತು. ಅದನ್ನು ಆಧರಿಸಿ ಸಿಲೆಬಸ್ ಆಗ್ತಾ ಇತ್ತು, ಸಿಲೆಬಸ್ಸನ್ನು ಆಧರಿಸಿ ಪಠ್ಯಪುಸ್ತಕ ಬರ್ತಾ ಇತ್ತು. ಪಠ್ಯಪುಸ್ತಕವನ್ನು ನಾವು ಮಗುವಿಗೆ ತಲುಪಿಸುವಂಥ ಮಧ್ಯವರ್ತಿಗಳಾಗಿ ಅಥವಾ ಸುಗಮಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ. ಈ ಪಠ್ಯಕ್ರಮ ಹೇಗಿದ್ದರೆ ಚೆನ್ನ ಅನ್ನುವಂಥದ್ದನ್ನು NEP ಅಲ್ಪ ಮಟ್ಟಿಗೆ ಅದರ ಬಗ್ಗೆ ವಿವರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಮೌಲ್ಯಗಳಿಗಾಗಿ ಕಲಿಯುವಂತೆ ಇರಬೇಕು, ಸೃಜನಶೀಲ ಕೌಶಲ್ಯಗಳಿಗಾಗಿ ಕಲಿಯುವಂತೆ ಇರಬೇಕು, ಚಟುವಟಿಕೆ ಮತ್ತು ಆಟಗಳಿಂದ ಕಲಿಯುವಂತೆ ಇರಬೇಕು, ಆವಿಷ್ಕಾರ ಆಧಾರಿತ ಕಲಿಯುವಂತಿರಬೇಕು, ಸಮುದಾಯದ ಪ್ರಜ್ಞೆಗಾಗಿ ಕಲಿಯುವಂತಿರಬೇಕು, ಜಗತ್ತಿನ ಬದಲಾವಣೆಗಾಗಿ ಕಲಿಯುವಂತಿರಬೇಕು, ಬಹುಮುಖಿ ಬಹುಹಂತ ಚಟುವಟಿಕೆ ಆಧಾರಿತವಾಗಿ ಕಲಿಯುವಂತಿರಬೇಕು, ಸ್ಥಳೀಯ ಪ್ರಸ್ತುತತೆಯ ಪ್ರಜ್ಞೆಗಾಗಿ ಕಲಿಯುವಂತೆ ಇರಬೇಕು. ಯಾಕೆಂದರೆ ಇವೆಲ್ಲ ಯಾಕೆ ಬೇಕು ಅಂತಂದರೆ, ಮಗು ಕೇವಲ ಹೇಳಿದ್ದನ್ನು ಬಾಯ್ಪಾಟ್ ಮಾಡ್ತಕ್ಕಂಥದ್ದಲ್ಲ, ಅಥವಾ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಬಾಯ್ಪಾಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಹೇಳ್ತಕ್ಕಂಥದ್ದಲ್ಲ. ಅದನ್ನು ತನ್ನದಾಗಿಸ್ಕೋಬೇಕು. ತನ್ನದಾಗಿಸ್ಕೊಂಡ ನಂತರ ಅದನ್ನು ಅನ್ವಯ ಮಾಡಬೇಕು, ಹೊಸ ಸನ್ನಿವೇಶಕ್ಕೆ ಅಪ್ಲೈ ಮಾಡಬೇಕು. ಅನ್ವಯ ಮಾಡಿಕೊಂಡಾಗ ಮಾತ್ರ ಅದು ಸದೃಢ ಆಗಲಿಕ್ಕೆ ಸಾಧ್ಯ. ಶಾಲೆಯಲ್ಲಿ ಕಲಿಸಿಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಗುಣಾಕಾರ ಲೆಕ್ಕ ಮಗು ಅಂಗಡಿಗೆ ಹೋದಾಗ 1 kg ಸಕ್ಕರೆ ಬೆಲೆಯನ್ನು ಅಂಗಡಿ ಮಾಲೀಕ ಹೇಳಿದಾನೆ ಅಂದರೆ ಅದನ್ನು ಅರ್ಧ kg ನಾನು ತಗೋಬೇಕಾದ್ರೆ ನಾನು ಲೆಕ್ಕ ಮಾಡಿ ಹೇಳ್ತೀನಿ ಅಂತಂದರೆ, ಅಥವಾ 1 kg ಬೆಲೆಯನ್ನು ಹೇಳಿದಾಗ 5 kg ಬೆಲೆಯನ್ನು ನಾನು ಲೆಕ್ಕ ಮಾಡಿ ಕೊಡ್ತೀನಿ ಅಂತಂದಾಗ ಅದನ್ನು ಸರಿಯಾಗಿ ಕೊಟ್ಟೆ ಅಂತಂದರೆ ನಾನು ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಜ್ಞಾನ ಅನ್ವಯ ಆಗಿದೆ ಅಂತ ಲೆಕ್ಕ. ಆ ಮಟ್ಟಕ್ಕೆ ನಾವು ನಮ್ಮ ಶಿಕ್ಷಣವನ್ನು ಬದಲಾಯಿಸ್ಕೋಬೇಕಾಗಿದೆ. 1 ಮತ್ತು 2ನೇ ತರಗತಿ ಮಕ್ಕಳ ಕಲಿಕೆಗೆ ಇರ್ತಕ್ಕಂಥ ಅವಕಾಶಗಳನ್ನು ನೋಡೋದಾದರೆ NEPಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಅಂಶಗಳನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. 6ರಿಂದ 8ನೇ ವಯಸ್ಸಿನ ಮಕ್ಕಳು ಔಪಚಾರಿಕ ವ್ಯವಸ್ಥೆಯ ಕಲಿಕೆಗಿಂತ ಅನೌಪಚಾರಿಕ ಸನ್ನಿವೇಶಗಳಲ್ಲಿ ಕಲಿಯೋದೇ ಅಧಿಕ. ಯಾಕೆಂದರೆ ಆ ಮಗು ಸ್ವಚ್ಛಂದವಾಗಿರುತ್ತೆ, ಯಾವುದೇ ಚೌಕಟ್ಟಿನ ಒಳಗೆ ಬಂದಿಯಾಗಿರೋದಿಲ್ಲ. ಹಾಗಾಗಿ ಸ್ವಚ್ಛಂದವಾಗಿರೋದ್ರಿಂದ ಪ್ರತಿ ಪರಿಸರದಿಂದ, ಪ್ರತಿ ಸನ್ನಿವೇಶದಿಂದ, ಪ್ರತಿಯೊಬ್ಬ ವ್ಯಕ್ತಿಯಿಂದ, ಪ್ರತಿಯೊಂದು ಸಂದರ್ಭಗಳಿಂದಲೂ ಸಹ ಮಗು ಕಲಿತಾ 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 ಹೋಗುತ್ತೆ. ತನ್ನ ಜ್ಞಾನವನ್ನು ಮತ್ತಷ್ಟು ಉನ್ನತೀಕರಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಮಕ್ಕಳ ವಯಸ್ಸಿನ ಕುತೂಹಲ. ಆ ವಯಸ್ಸಿನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪ್ರಶ್ನೆ ಹುಟ್ಟುತ್ತೆ. ದೊಡ್ಡವರಾಗಿರ್ತಕ್ಕಂಥ ನಾವು ತಾಳ್ಮೆ ಕಳ್ಕೊಳ್ತೀವಿ, ಸಹನೆ ಕಳ್ಕೊಳ್ತೀವಿ. ಆ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಹೇಳೋದಿಲ್ಲ. ನಿಜವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಆ ಮಗು ಪ್ರಶ್ನೆ ಕೇಳೋದ್ರ ಜೊತೆಗೆ ನಾವು ಇನ್ನಷ್ಟು ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಪ್ರೇರಣೆಯನ್ನು ಉಂಟು ಮಾಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಒಬ್ಬ ವಿಜ್ಞಾನಿ ಹೇಳ್ತಾನೆ, ನೊಬೆಲ್ ಪ್ರಶಸ್ತಿ ಪಡೆದ ನಂತರ ಪತ್ರಕರ್ತರು ಅವರನ್ನು ಪ್ರಶ್ನೆ ಮಾಡಿದಾಗ ನಿಮಗೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಯಾರು ಪ್ರೇರಣೆ ಅಂತಂದರೆ ಆ ವಿಜ್ಞಾನಿ ಭಾಳ ಚೆನ್ನಾಗಿ ಹೇಳ್ತಾರೆ, ನನ್ನ ತಾಯಿ ಅಂತ. ಹೇಗೆ ಅಂತ ಕೇಳಿದಾಗ ಅದಕ್ಕೆ ಅವರು ಉತ್ತರ ಹೇಳ್ತಾರೆ, ನಾನು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ನನ್ನ ತಾಯಿ ಪ್ರತಿದಿನ ಕೇಳ್ತಾ ಇದ್ಲು, ನೀನು ಇವತ್ತು ನಿನ್ನ ಶಿಕ್ಷಕರಿಗೆ ಏನು ಪ್ರಶ್ನೆಯನ್ನು ಕೇಳಿದಿ, ಅವ್ರು ಏನು ಉತ್ತರವನ್ನು ಹೇಳಿದರು ಅಂತೇಳಿ. ಆ ಮಗು ಪ್ರತಿದಿನ ತಾಯಿಯನ್ನು ಮೆಚ್ಚಿಸ್ಲಿಕ್ಕೆ, ತಾಯಿಗೆ ಒಪ್ಪಿಸ್ಲಿಕ್ಕೆ ಶಾಲೆಗೆ ಹೋಗಿ ಶಿಕ್ಷಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಂತೆ ಮುಂದುವರೆದಂತೆ ನೊಬೆಲ್ ಪ್ರಶಸ್ತಿ ಪಡೆಯುವಂಥ ವಿಜ್ಞಾನಿಯಾಗಿ ಬದಲಾಗ್ತಾನೆ. ಅಂದರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಆ ಪ್ರಶ್ನೆಗೆ ಮೂಲ ಕುತೂಹಲ. ಏನು, ಯಾವುದು, ಯಾಕೆ, ಯಾಕೆ ಹೀಗಾಗಬೇಕು, ಯಾಕೆ ಹಾಗೆ ಆಗಬೇಕು, ಹಾಗಾಗ್ದಿದ್ರೆ ಹೇಗೆ, ಹೀಗಾದರೆ ಹೇಗೆ ಅನ್ನುವಂಥ ಕುತೂಹಲ ಇದೆಯಲ್ಲ, ಅದು ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಕಲಿಕೆಗೆ ಪ್ರೇರಣೆ, ಅವಕಾಶ ಜಾಸ್ತಿ ಸಿಗುತ್ತೆ. ಹೊಸ ಚಿಂತನೆಯ ವಿಕಾಸಕ್ಕೆ ಅಣಿಯಾಗ್ತಿರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲವನ್ನ ತಿಳಿದುಕೊಳ್ಬೇಕು ಅಂತಕ್ಕಂಥ ಹಂಬಲ ಹುಟ್ಟಿತಾ ಇರುತ್ತೆ. ಹಾಗಾಗಿ ಆ ಚಿಕ್ಕ ಮಕ್ಕಳು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರ್ತಾರೆ, ಅವರಿಗೆ ಸುಸ್ತಂತಕ್ಕಂಥದ್ದಿಲ್ಲ, ಇದು ಸಾಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಅವರಿಗೆ ಆ ಅವಕಾಶಗಳನ್ನು ನಾವು ತೆಗೆದುಕೊಡ್ತಾ ಹೋಗಬೇಕಾಗುತ್ತೆ. ಈ ಅವಧಿಯಲ್ಲಿ ಮಕ್ಕಳ ಕಲಿಕಾ ಅವಕಾಶಗಳು ವಿಪುಲವಾಗಿರ್ತವೆ. ಅವುಗಳನ್ನು ನಾವು ಮುಕ್ತವಾಗಿಸ್ತಕ್ಕಂಥದ್ದು, ಮುಕ್ತವಾಗಿ ಆ ಮಗು ಅದರೊಳಗೆ ತೊಡಗಿಸ್ಕೊಳ್ಳೋ ಹಾಗೆ ಮಾಡಬೇಕಾಗುತ್ತೆ. ಶಾಲೆಯಿಂದ ಮನೆ, ಮನೆಯಿಂದ ಶಾಲೆ ಅಂತ ಹೇಳಿ ಇಟ್ಕೊಳ್ಳದೆ ಆ ಮಗು ಎಲ್ಲ ರೀತಿಯ ಅನುಭವಕ್ಕೆ ಅವಕಾಶವನ್ನು ಕೊಡ್ತಾ ಹೋದರೆ ಖಂಡಿತವಾಗಿ ಆ ಮಗು ಹೆಚ್ಚೆಚ್ಚಿನ ಕಲಿಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಪರಿಸರದ ಎಲ್ಲ ಅಂಶಗಳಲ್ಲೂ ಹೊಸತು ಏನನ್ನಾದರೂ ಕಲಿತಕ್ಕಂಥ ಮತ್ತು ಅದನ್ನು ಅನ್ವಯಿಸಿಕೊಳ್ಳೋದ್ರ ಕಡೆಗೆ ಮಕ್ಕಳು ಸಾಮಾನ್ಯ ಕ್ರಿಯೆಯನ್ನು ಮಾಡ್ತಾರೆ. ಸಣ್ಣ ಉದಾಹರಣೆ ಹೇಳೋದಾದರೆ, ಶಿಕ್ಷಕರನ್ನ ನೋಡಿ ಶಿಕ್ಷಕರ ಆಟ ಆಡ್ತಕ್ಕಂಥದ್ದು, ಶಾಲೆ ಆಟ ಆಡ್ತಕ್ಕಂಥದ್ದು ಇರ್ಬೋದು, ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ದದನ್ನು ನೋಡಿ ಅಥವಾ ಅಪ್ಪ ಸಹಾಯ ಮಾಡ್ತಾ ಇದ್ದದನ್ನು ನೋಡಿ ತಾವು ಅಡುಗೆ ಆಟ ಆಡ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ಹಂತದ ಈ ರೀತಿಯ ಚಟುವಟಿಕೆಗಳನ್ನು ನೋಡಿ ಕಲಿಯೋದ್ರ ಮುಖಾಂತರ ಮಗುಗೆ ಯಾರೇ ಹೇಳ್ಕೊಟ್ಟಿರೋದಿಲ್ಲ, ಆದರೆ ಮಗು ತಾನೇ ನೋಡಿ ಅದನ್ನು ತನ್ನದಾಗಿಸ್ಕೊಂಡಿರ್ತದೆ. ಆ ಆಟದಲ್ಲಿ ಅದನ್ನು ಅನ್ವಯ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಸ್ವಚ್ಛಂದದ ಚಿಟ್ಟೆಗಳಂತೆ ಇದ್ದಂತಹ ಮಕ್ಕಳು ಮುಕ್ತವಾದ ಭಾಗವಹಿಸುವಿಕೆ ಮತ್ತು ಕಲಿಕೆಯ ಅವಕಾಶದಿಂದ ನಿರ್ದೇಶಿತವಾಗಿರ್ತಕ್ಕಂಥ ಶಾಲಾ ವಾತಾವರಣಕ್ಕೆ ಬಂದು ಕಲಿಯುವ ಸನ್ನಿವೇಶವನ್ನು ಎದುರಿಸಬೇಕಾದ್ರೆ ಒಂದು ರೀತಿಯಲ್ಲಿ ಮಕ್ಕಳು ಗಲಿಬಿಲಿ ಒಳಗಾಗ್ತಾರೆ. ಯಾಕೆಂದರೆ ಮನೆಯಲ್ಲಿ ಅವರಿಗೆ ಯಾವುದೇ ಅಡಚಣೆ ಇರೋದಿಲ್ಲ, ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ, ಅಥವಾ ಒಂದು ನಿರ್ದಿಷ್ಟ ಚೌಕಟ್ಟು ಇರೋದಿಲ್ಲ. ಆದರೆ ಶಾಲೆಗೆ ಬಂದ ತಕ್ಷಣ
ಬೆಲ್ಲಾಗತ್ತೆ, ಬೆಲ್ಲಾದ ತಕ್ಷಣ ಕ್ಲಾಸ್ ಒಳಗೆ ಹೋಗಬೇಕು, ಅಲ್ಲಿ ಯಾರೋ ಶಿಕ್ಷಕರು ಬರ್ತಾರೆ, ಅವ್ರು ಹೇಳಿದ್ದನ್ನು ಕೇಳಬೇಕು, ಅವ್ರು ಹೇಳಿದ ಚಟುವಟಿಕೆ ಮಾಡಬೇಕು, ಆ ನಂತರ ಅವ್ರು ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ. ಅಂದರೆ ಒಂದು ಚೌಕಟ್ಟು ಸಿಗ್ತದೆ. ಮನೆಯಲ್ಲಿ ಯಾರು ಯಾವಾಗಲೂ ಬರ್ಬೋದು, ಯಾರ ಹತ್ರ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾರ ಹತ್ರ ಯಾವಾಗ ಬೇಕಾದ್ರೂ ಏನನ್ನಾರು ಕೇಳ್ಬೋದು, ಏನನ್ನಾರು ತಿನ್ಬೋದು, ಏನಾದ್ರು ಮಾಡ್ಬೋದು. ಆ ಒಂದು ಸ್ವಚ್ಛಂದ ಪರಿಸರದಿಂದ ನಿರ್ದೇಶಿತವಾಗಿರ್ತಕ್ಕಂಥ ಶಾಲಾ ವಾತಾವರಣಕ್ಕೆ ಮಗುವನ್ನು ಹೊಂದಿಸೋದಿದೆಯಲ್ಲ, ಅದು ಮಗುವಿಗೂ ಸವಾಲು, ಶಿಕ್ಷಕರಿಗೂ ಸವಾಲು. ಆ ನಂತರ ಶಿಸ್ತಿನ ಬದಲಾದ ವಾತಾವರಣ ಮಕ್ಕಳ ಕಲಿಕೆಯ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತೆ. ಅದನ್ನು ನಾವು ದೊಡ್ಡವರಾಗಿರ್ತಕ್ಕಂಥವ್ರು, ಹಿರಿಯರಾಗಿರ್ತಕ್ಕಂಥವ್ರು, ತಿಳುವಳಿಕಸ್ಥರಾಗಿರ್ತಕ್ಕಂಥವ್ರು ನಾವು ಗಮನಿಸಬೇಕಾಗತ್ತೆ. ಈ ಒಂದು ಸ್ಥಿತ್ಯಂತರ ಇದೆಯಲ್ಲ, ಯಾಕಂದ್ರೆ ಬುನಾದಿಯನ್ನಾಗಿ ಬಳಸೋದಾದರೆ ಮಕ್ಕಳ ಭಾವಿ ಭವಿಷ್ಯ ಅತ್ಯಂತ ಸದೃಢವಾಗಿರುತ್ತೆ, ಅತ್ಯಂತ ಯಶಸ್ವಿ ಶೈಕ್ಷಣಿಕ ಪಯಣವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ನೀವೆಲ್ಲ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.